श्रीगुरुभ्यो नमः हरि ओम् योऽन्तः प्रविश्यमवाचमिमां प्रसुप्तां सञ्जीवयत्यखिलशक्तिधरस्वधाम्ना पुण्यांश्चास्तचरणश्रवणत्वकादीन् प्राणान् नमो भगवते पुरुषाय तुभ्यं भवत्यदनुभावाद्यडमो कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्यावृत्त्यादिसद्गुणो घाकरानहं वादिराजगुरून् हेग्रीबौद्धाश्रयान् पूज्याय राघवेन्द्राय सत्यधर्मरताय च विदितां कल्पवृक्षाय नमतां कामधेनवे ब्रह्मचर्य हरिप्रीतिसुविद्यावादशालिनः दुष्टदान् कष्टहर्तनः विद्यामान्यान् मुनीन् नमः श्रीगुरुभ्यो नमः हरि ओम् पिप्पलादರ ಬಳಿಗೆ 6 ಮಂದಿ ಶಿಷ್ಯರು ಬಂದಿದ್ದಾರೆ. ಪಿಪ್ಪಲಾದರು ಎಲ್ಲದಕ್ಕೂ ಕೂಡ ಸಮರ್ಥವಾಗಿ ಉತ್ತರವನ್ನು ನೀಡ್ತಾ ಇದ್ದಾರೆ. ಅವನನ್ನು ಶಿಷ್ಯನನ್ನು ಯಾವ ರೀತಿಯಾಗಿ ಪರೀಕ್ಷಿಸಬೇಕು ಆ ಎಲ್ಲ ರೀತಿಯಿಂದಲೂ ಕೂಡ ಅವನನ್ನು ಪರೀಕ್ಷಿಸಿ ತನ್ಮೂಲಕವಾಗಿ ಅವನಿಗೆ ಯಾವುದನ್ನು ಶಿಷ್ಯನಿಗೆ ಹಿತವೋ ಅಥವಾ ಅವನು ಕೇಳಲಿಕ್ಕೆ ಯೋಗ್ಯವಾಗಿರತಕ್ಕಂಥದ್ದನ್ನು 5 ಮಂದಿ ಶಿಷ್ಯರಿಗೆ ಆ ಎಲ್ಲ ಉಪದೇಶಗಳನ್ನು ನೀಡಿದರು. ತದನಂತರದಲ್ಲಿ ಈಗ ಕೊನೆಯವರಾಗಿರ್ತಕ್ಕಂತಹ ಅವರು ಸುಕೇಶ ಅಂತ, ಭಾರದ್ವಾಜರ ಮಗನಾಗಿರತಕ್ಕಂತಹ ಸುಕೇಶ ಅವರು ಪಿಪ್ಪಲಾದರ ಬಳಿಗೆ ಬರ್ತಾರೆ. ಪಿಪ್ಪಲಾದರ ಬಳಿಗೆ ಬಂದು ಪಿಪ್ಪಲಾದರ ಹತ್ರ ತಾವು ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಪಿಪ್ಪಲಾದರನ್ನು ಪ್ರಾರ್ಥನೆ ಮಾಡ್ತಾರೆ. ಉಪನಿಷತ್ತು ಈ ಮಂತ್ರ ಆರಂಭವನ್ನು ಮಾಡುವಾಗ ಹೇಳ್ತದೆ, ಅತಹೈನಂ ಸುಕೇಶ ಭಾರದ್ವಾಜ ಅಪ್ರಚ್ಛ ಭಗವನ್ ಹಿರಣ್ಯನಾಭಃ ಕೌಸಲ್ಯ ರಾಜಪುತ್ರ ಮಾಮುಪೇತ್ಯ ಏನಂ ಪ್ರಶ್ನಮಪೃಚ್ಛತ ಅಂತ ಹೇಳಿಕೊಂಡು ಉಪನಿಷತ್ತು ಹೇಳ್ತದೆ. ಏನರ್ಥ ಅಂತ ಕೇಳಿದರೆ, ಕೌಸಲ್ಯ ರಾಜಪುತ್ರ ಅಂತ ಹೇಳಿಕೊಂಡು ಹೇಳ್ತದೆ. ಆ ಮುನಿಕುಮಾರ, ಆ ಸುಕೇಶ ಎಂಬಂತಹ ಮುನಿಕುಮಾರ ಅವನು ಪ್ರಶ್ನೆಯನ್ನು ಮಾಡ್ತಾನೆ. ಏನು ಒಂದು ಸಣ್ಣ ಒಂದು ಕಥೆಯನ್ನು ಹೇಳ್ತಾನೆ, ಅಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪವನ್ನು ಮಾಡ್ತಾನೆ. ಏನು ಅಂತಂದರೆ, ಆ ಕೋಸಲ ದೇಶದಲ್ಲಿರತಕ್ಕಂತಹ ಹಿರಣ್ಯನಾಭ ಅಂತ ಅವನು ರಾಜಪುತ್ರ. ಅವನು ನನ್ನ ಹತ್ರ ಬಂದು ಒಮ್ಮೆ ನನ್ನ ಹತ್ರ ಒಂದು ವಿಷಯವನ್ನು ಹೇಳಿದ್ದಾನೆ. ಅದೇನು ಅಂತಂದರೆ, ಈ 16 ಷೋಡಶಕಲೆಯುಳ್ಳಂತಹ ಷೋಡಶಕಲಂ ಭಾರದ್ವಾಜ ಪುರುಷಮಭ್ಯೇತ್ಥ, ನೀನು 16 ಕಲೆಯುಳ್ಳಂತಹ ಒಬ್ಬ ವ್ಯಕ್ತಿ ಅವನಿದ್ದಾನೆ, ಅವನನ್ನೇನಾದರೂ ನೀವು ಕಂಡಿದ್ದೀರೋ ಎಂಬುದಾಗಿ, ಅವನು ಯಾರು, ಅವನ ಎಲ್ಲಿದ್ದಾನವನು, ಹೇಗಿದ್ದಾನೆ, ಅದರ ಬಗ್ಗೆ ನನಗೂ ಕೆಲವೆಲ್ಲ ನೀನು ಹೇಳಬೇಕು ಎಂಬುದಾಗಿ ಭಾರದ್ವಾಜರ ಆ ಮಗನಾಗಿರತಕ್ಕಂತಹ ಸುಕೇಶ ಅವನು ಬಂದು ಹೇಳ್ತಾನೆ.
ಅಲ್ಲಿ ಆ ಷೋಡಶ ಕಲೆಗಳು ಅಂತ ಹೇಳಿದಾಗ ಅಲ್ಲಿ ಷೋಡಶ ಕಲಂ ಭಾರದ್ವಾಜ ಪುರುಷಂ ವೇತ್ತ, ಆ 16 ಕಲೆಗಳುಳ್ಳಂತಹ ಒಬ್ಬ ಪುರುಷನನ್ನು ನೀನೇನಾದರೂ ನೋಡಿದ್ದೀಯೋ? ತಮ್ಮ ಮಹ್ಯಂ ಬ್ರವೀಹಿ, ಅವನನ್ನು ಏನಾದರೂ ನೀನು ತಿಳ್ಕೊಂಡಿದ್ದಿ ಅಂತಾದರೆ ಅವನ ಬಗ್ಗೆ ನನಗೆ ಸ್ವಲ್ಪ ನೀನು ಹೇಳಬೇಕು. ಅವನು ಹೇಗಿದ್ದಾನೆ, ಅವನ ಆ ಷೋಡಶ ಕಲೆಗಳು ಯಾವುದು ಅದರ ಬಗ್ಗೆ ನೀನು ನನಗೆ ಸ್ವಲ್ಪ ಹೇಳಬೇಕು ಎಂಬುದಾಗಿ ಹೇಳ್ತಾನೆ. ತಮಹಂ ಕುಮಾರಂ ಅಬ್ರುವಂ ನಾಹಮಿಮಂ ವೇದ ಯದ್ಯಹಂ ಇಮಂ ಅವೇದ ಇಷ್ಟಂ ಕಥಂತೆ ನಾವಕ್ಷ್ಯಮಿತಿ. ಅದಕ್ಕೆ ಹಾಗೆ ಕೇಳಿದಾಗ ಯಾರು ಆ 16 ಹಿರಣ್ಯನಾಭ ಅಂತ ಅವನು ರಾಜಪುತ್ರ ಬಂದು ಕೇಳಿದ್ದು, ಆ ಪುರುಷ ಹಾಗೆ ಬಂದು ಕೇಳಿದಾಗ ಅವನಿಗೆ ನಾನು ಏನು ಉತ್ತರ ಕೊಟ್ಟೆ ಅಂತ ಕೇಳಿದರೆ, ನನಗೆ ನೀನು ಜಿಜ್ಞಾಸವಾಗಿ ಬಂದು ನನ್ನ ಹತ್ರ ಕೇಳಿದ್ದಿ, ಆದರೆ ನನಗೆ ಆ 16 ಕಲೆಗಳು ಅಥವಾ ಅವನ ಆ ಪುರುಷ, ಅವನ ಆ ಚಿತ್ರಣ ಅದೆಲ್ಲ ನನಗೆ ಗೊತ್ತಿಲ್ಲ. ಒಂದು ವೇಳೆ ನಾನು ಅದನ್ನು ತಿಳ್ಕೊಂಡಿದ್ದೇನೆ ಅಂತಾದರೆ ಆವಾಗ ಅದನ್ನು ನಾನು ನಿನಗೆ ಹೇಳ್ತಿದ್ದೆ. ಯಾಕೆ? ಆ 16 ಕಲೆಗಳುಳ್ಳಂತಹ ಪೂರ್ಣನಾಗಿರತಕ್ಕಂತಹ ಭಗವಂತನನ್ನು ಒಂದು ವೇಳೆ ನಾನು ತಿಳ್ಕೊಂಡಿದ್ದೇನೆ ಅಂತ ಆಗಿಬಿಟ್ರೆ ನಾನು ಅದನ್ನು ನಿಶ್ಚಿತವಾಗಿಯೂ ಕೂಡ ನಿನಗೆ ಹೇಳಿಬಿಡ್ತಿದ್ದೆ. ಯಾಕೆ? ನನಗೆ ನೀನು ಜಿಜ್ಞಾಸವಾಗಿ ಬಂದಿದ್ದಿ. ಜಿಜ್ಞಾಸುವಿಗೆ ಯಾರು ಜಿಜ್ಞಾಸವಾಗಿ ಬಂದಿದ್ದಾನೋ ಅವನಿಗೆ ನಾವು ಹೇಳಲೇಬೇಕು. ಅವನು ಯಾವ ವಿಷಯಕವಾಗಿ ಹೇಳಿದ್ದಾನೋ ಅಥವಾ ಕೇಳಿದ್ದಾನೋ ಅದನ್ನು ಆ ವಿಷಯಕವಾಗಿ ಅವನಿಗೆ ಜ್ಞಾನವನ್ನು ಕೊಡುವಂತಹದ್ದು ಗುರುಗಳ ಆದ್ಯ ಕರ್ತವ್ಯ. ಅದಕ್ಕೋಸ್ಕರವಾಗಿ ನೀನೀಗ ನನ್ನ ಹತ್ರ ಬಂದು ಆ ಷೋಡಶಕಲಾತ್ಮನ ಇರತಕ್ಕಂತಹ ಪುರುಷನನ್ನು ತಿಳ್ಕೊಂಡಿದ್ದೀಯಾ ಅಂತ ಕೇಳಿದಾಗ ನನಗೆ ಅದು ಯಥಾರ್ಥವಾಗಿ ಗೊತ್ತಿಲ್ಲ. ಒಂದು ವೇಳೆ ನಾನು ಅವನನ್ನು ತಿಳ್ಕೊಂಡಿದ್ದೆ ಅಂತ ಆದರೆ ಆವಾಗ ನಾನು ನಿನಗೆ ಅದನ್ನು ಹೇಳಿಬಿಡ್ತಿದ್ದೆ. ಯಾಕೆ? ನನಗೆ ಏನು ಗೊತ್ತಿದೆಯೋ ಅದನ್ನು ಹೇಳಬೇಕು ಅಂತ ನಾನು ಇರುವನು. ಅದಕ್ಕೋಸ್ಕರವಾಗಿ ನನಗೆ ಒಂದೊಂದೇನು ಅಂತ ಕೇಳಿದರೆ, ಒಂದು ವೇಳೆ ತಮಹಂ ಕುಮಾರಂ ಅಬ್ರುವಂ ನಾಹಮಂ ವೇದ ಯದ್ಯಹಂ ಅವೇದ ಇಷ್ಟಂ ಕಥಂತೆ ನಾ ವಕ್ಷ್ಯಮಿ. ಒಂದು ವೇಳೆ ನಾನು ಅದನ್ನು ತಿಳ್ಕೊಂಡಿದ್ದರೆ ಆ ಷೋಡಶಕಲಾತ್ಮಕನಾಗಿರ್ತಕ್ಕಂಥ ಭಗವಂತನನ್ನು ನಿನಗೆ ಅದನ್ನು ನಿಶ್ಚಿತವಾಗಿಯೂ ಕೂಡ ಹೇಳ್ತಿದ್ದೆ. ಇನ್ನೊಂದು, ನಾನು ಗೊತ್ತಿದ್ದು ನನಗೆ ಗೊತ್ತಿಲ್ಲ, ನನಗೆ ಅವನ ಬಗ್ಗೆ ಗೊತ್ತಿದೆ, ಆ ಷೋಡಶಕಲಾತ್ಮಕನಾಗಿರ್ತಕ್ಕಂತಹ ಪುರುಷನ ಬಗ್ಗೆ ತಿಳಿದಿದೆ, ಆದರೂ ಕೂಡ ನಾನು ತಿಳಿದಿಲ್ಲ ಅಂತ ಹೇಳಿಬಿಟ್ರೆ ಆವಾಗ ಏನಾಗ್ತದೆ ಅಂತ ಕೇಳಿದರೆ ದೊಡ್ಡ ದೋಷ ನನಗೆ ಬರ್ತದೆ. ಅದು ಯಾವುದು ಅಂತ ಕೇಳಿದರೆ, ನಾನು ಏನು ಸಂಪಾದನೆ ಮಾಡಿದ್ದೇನೆ, ಯತ್ಯಂ ಸಮೂಲೋವಾಯೇಶ ಪರಿಶೋಷ್ಯತಿ ಯೋ ಅದೃತಮ್ಮ ಅಭಿವದತಿ. ಯಾರು ಈ ತನಗೆ ಗೊತ್ತಿರತಕ್ಕಂತಹದ್ದನ್ನು ಕೂಡ ಗೊತ್ತಿಲ್ಲ ಅಂತ ಯಾರು ಹೇಳ್ತಾನೆ, ತನಗೆ ಯಾವುದು ತಿಳಿದಿದೆ ಅದನ್ನು ತಿಳಿದಿಲ್ಲ ಅಂತ ಹೇಳಿಬಿಟ್ರೆ ಅವನು ತುಂಬ ದೊಡ್ಡ ಏನು ನರಕವನ್ನು ಹೊಂದುತ್ತಾನೆ ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ಯಾವುದನ್ನು ಗೊತ್ತಿದೆಯೋ ಆ ಗೊತ್ತಿರತಕ್ಕಂತಹ ವಿಷಯವನ್ನು ಗೊತ್ತಿದ್ದು ತಾನದನ್ನು ತಿಳಿದಿಲ್ಲ ಅಂತ ಹೇಗೆ ಬಿಟ್ಟರೆ ಆಗ ಆ ಜಿಜ್ಞಾಸವಾಗಿ ಬಂದಿರತಕ್ಕಂಥವನನ್ನು ಒಂದು ಅವನಿಗೆ ಜ್ಞಾನವನ್ನು ಕೊಡದೇ ಇರತಕ್ಕಂತಹ ಒಂದು ದೋಷಕ್ಕೆ ಅವನು ಪಾತ್ರನಾಗ್ತಾನೆ. ಅದಕ್ಕೋಸ್ಕರವಾಗಿ ಏನು ತಿಳಿದಿದೆ ಅದನ್ನು ಹೇಳಲೇಬೇಕು. ಅದನ್ನು ತಾನು ಇನ್ನೊಬ್ಬನಿಗೆ ತಿಳಿಸುವುದಿಲ್ಲ, ಇನ್ನೊಬ್ಬನಿಗೆ ಹೇಳೋದಿಲ್ಲ ಅಂತ ಹೇಳಿಬಿಟ್ರೆ ಆವಾಗ ಅದು ತುಂಬ ದೊಡ್ಡ ದೋಷಕ್ಕೆ ಕಾರಣವಾಗ್ತದೆ. ಅದಕ್ಕೋಸ್ಕರವಾಗಿ
ತನಗೇನು ನಾನು ನಿನಗೆ ಗೊತ್ತಿಲ್ಲ, ಆದ್ದರಿಂದಾಗಿ ನನಗೆ ಆ ಷೋಡಶಕಲಾತ್ಮಕನಾಗಿರತಕ್ಕಂತಹ ಭಗವಂತನ ಬಗ್ಗೆ ತಿಳಿದಿಲ್ಲ ಎಂಬುದಾಗಿ ಹೇಳ್ತೇನೆ. ಹೀಗೆ ಹೇಳಿದಾಗ ಅವನು ಅಲ್ಲಿಂದ ಆ ರಾಜಕುಮಾರ ಏನು ನನ್ನ ಹತ್ರ ರಾಜಪುತ್ರ ಏನು ಬಂದಿದ್ದಾನೆ ಕೌಸಲ ಹಿರಣ್ಯನಾಭ, ಅವನು ಏನೂ ಕೂಡ ನನ್ನ ಹತ್ರ ಮರು ಮಾತನಾಡದೆ ಅಲ್ಲಿಂದ ರಥವನ್ನು ಏರಿಕೊಂಡು ಹೊರಟು ಹೋಗ್ತಾನೆ. ನನಗೆ ಅವನು ಬಂದು ಕೇಳಿ ಹೋದ ನಂತರ ನನಗೆ ಒಂದು ಜಿಜ್ಞಾಸೆ ಹುಟ್ಟಿದೆ. ಅದೇನು ಅಂತಂದರೆ, ಆ ಷೋಡಶಕಲಾತ್ಮಕನಾಗಿರ್ತಕ್ಕಂತಹ ಪುರುಷ ಯಾರು, ಅವನು ಪುರುಷ, ಆ ಷೋಡಶಕಲಾತ್ಮಕನಾಗಿರ್ತಕ್ಕಂತಹ ಪುರುಷ ಎಲ್ಲಿದ್ದಾನೆ, ಆ ಷೋಡಶ ಕಲೆಗಳು ಯಾವುದು, ಇದೆಲ್ಲವೂ ಕೂಡ ನನಗೆ ಏನು ಒಂದು ರೀತಿಯಾಗಿ ಜಿಜ್ಞಾಸೆಯಾಗಿ ಉಂಟು. ಯಾಕೆ ಅವನು ಆ ರಾಜಕುಮಾರ ನನ್ನ ಹತ್ರ ಬಂದು ಕೇಳಿದ್ದ, ಏನನ್ನ ಆ ಷೋಡಶ ಕಲೆಗಳನ್ನ ಬಗ್ಗೆ ಹೇಳಬೇಕು, ಆ ಷೋಡಶ ಕಲಾತ್ಮಕನಾಗಿರ್ತಕ್ಕಂತಹ ಪುರುಷನ ಬಗ್ಗೆ ನನಗೆ ಹೇಳಬೇಕು ಅಂತ ಹೇಳಿಕೊಂಡು ಜಿಜ್ಞಾಸವಾಗಿ ಅವನು ಬಂದಿದ್ದಾನೆ. ನನಗೆ ಆ ಷೋಡಶ ಕಲೆಗಳೂ ಗೊತ್ತಿಲ್ಲ, ಆ ಷೋಡಶ ಕಲೆಗಳು ಯಾವುದು ಏನಿಲ್ಲ, ಅದೆಲ್ಲ ಅದರ ಬಗ್ಗೆ ಕಿಂಚಿತ್ತೂ ಕೂಡ ಜ್ಞಾನ ಇಲ್ಲ ನನಗೆ. ಅದಕ್ಕೋಸ್ಕರ ನನಗೀಗೇನಾಗಿದೆ ಅಂತ ಕೇಳಿದ್ರೆ, ಆ ರಾಜಕುಮಾರ ಹೇಳಿದ್ದಾನಲ್ವ, ಆ ರಾಜಕುಮಾರ ಹೇಳಿದ ನಂತರ ನಾನು ಈಗ ಅದನ್ನು ತಿಳ್ಕೊಳ್ಬೇಕು. ನನಗೆ ಅದರ ಬಗ್ಗೆ ವಿಶೇಷವಾಗಿರತಕ್ಕಂತಹ ಒಂದು ಆಸಕ್ತಿ ಇದೆ. ಹೀಗೆ ನನಗೆ ಅದರಲ್ಲಿ ಆಸಕ್ತಿ ಇದೆ, ನಾನು ಅದರ ಬಗ್ಗೆ ತಿಳ್ಕೊಳ್ಬೇಕು ಎಂಬುದಾಗಿ ಅವರು ಹೇಳ್ತಾನೆ. ತದನಂತರದಲ್ಲಿ ತಸ್ಮೈ ಸಹೋವಾಚ, ಅವನು ಆ ಉತ್ತರವನ್ನು ಕೊಡ್ತಾನೆ. ಏನುತ್ತರ ಅಂತ ಕೇಳಿದರೆ, ಆ ಸುಕೇಶನಿಗೆ, ಅವನು ಸುಕೇಶ ತನಗೆ ಜ್ಞಾನ ಇಲ್ಲ ಎಂಬುದನ್ನು ತಿಳ್ಕೊಂಡ. ಯಾಕೆ, ರಾಜಕುಮಾರ ಬಂದು ಕೇಳಿದಾಗ ನನಗೆ ಅದರ ಬಗ್ಗೆ ತಿಳಿದಿಲ್ಲ, ಒಂದು ವೇಳೆ ನಾನು ಅದರ ಬಗ್ಗೆ ತಿಳಿದಿದ್ದೇನೆ ಅಂತ ಆಗಿಬಿಟ್ರೆ ನಾನು ಅದನ್ನು ನಿಶ್ಚಯವಾಗಿ ಕೂಡ ನಿಮಗೆ ಹೇಳ್ತಿದ್ದೆ. ಆದ್ದರಿಂದ ನಾನು ಅದರ ಬಗ್ಗೆ ತಿಳಿದಿಲ್ಲ ಎಂಬುದಾಗಿ ಹೇಳ್ತಾನೆ. ತದನಂತರ ಈ ಉಪನಿಷತ್ತು ಮುಂದುವರಿಯುತ್ತಾ ಹೇಳ್ತದೆ, ಯಹೈವ ಅಂತಃಶರೀರೇ ಸಪುರುಷ ಯಸ್ಮಿನ್ ಏತಾಃ ಷೋಡಶಕಲಾಃ ಪ್ರಭವಂತಿ ಇತಿ ಸ ಈಕ್ಷಾಂಚಕ್ರೆ ಕಸ್ಮಿನ್ ಅಹಂ ಉತ್ಕ್ರಾಂತೋ ಭವಿಷ್ಯಾಮಿ ಕಸ್ಮಿನ್ ವಾ ಪ್ರತಿಷ್ಠತೆ ಪ್ರತಿಷ್ಠಾಸ್ಯಾಮಿ ಸ ಪ್ರಾಣಮಸರ್ಜತ ಪ್ರಾಣಾತ್ ಶ್ರದ್ಧಾಂ ಖಂ ವಾಯು ಜ್ಯೋತಿ ಆಪಃ ಪೃಥಿವೀ ಇಂದ್ರಿಯಂ ಮನಃ ಅನ್ನಂ ಅನ್ನಾತ್ ವೀರ್ಯಂ ತಪಃ ಮಂತ್ರಾಃ ಕರ್ಮ ಲೋಕಾಃ ಲೋಕೇಶು ನಾಮ. ಈ ಇಷ್ಟನ್ನು ನಾನು ಭೂಮಿಯಲ್ಲಿ ಸೃಷ್ಟಿಸಿದೆ. ಭೂಮಿಯಲ್ಲಿ ಇದೇ 14 ಕಲೆಗಳು. ಯಾವುದು 14 ಕಲೆಗಳು ಅಂತ ಕೇಳಿದ್ರೆ, ಈ 14 ಕಲೆಗಳನ್ನು ಹುಡುಕ್ಲಿಕ್ಕೆ ಎಲ್ಲೆಲ್ಲೋ ಹೋಗಬೇಕು ಅಂತಿಲ್ಲ. ಉಪನಿಷತ್ತು ಉತ್ತರವನ್ನು ಕೊಡ್ತದೆ. ಏನು ಅಂತಂದರೆ, ಆ ಷೋಡಶಕಲಾತ್ಮಕನಾಗಿರ್ತಕ್ಕಂತಹ ವ್ಯಕ್ತಿಯನ್ನು ನೀನು ಹುಡುಕಿದ್ಯಾರನ್ನ, ನೀನು ಹುಡುಕ್ತಾ ಇರತಕ್ಕಂತಹದ್ದು ಯಾರನ್ನ ಅಂತಂದರೆ, ಹೈವ ಅಂತಃಶರೀರೇ ಸೌಮ್ಯ, ಆ ಪುರುಷ ಬೇರೆಲ್ಲೂ ಇಲ್ಲ. ಆ ಪುರುಷ ನಮ್ಮ ಶರೀರದ ಒಳಗೆ ಇದ್ದಾನೆ. ಆ ಶರೀರದ ಒಳಗೆ ತಾನೇ ಇದ್ದುಕೊಂಡು ಈ ದೇಹದಲ್ಲಿ ನಿಯಾಮನೆಯನ್ನು ಮಾಡ್ತಾ ಇದ್ದಾನೆ. ಯಾರೆಲ್ಲ ಅಂತ ಕೇಳಿದ್ರೆ ದೂರ ಹೋಗಬೇಕು ಅಂತಿಲ್ಲ. ಯಾರು ಈ ಶರೀರದಲ್ಲಿರತಕ್ಕಂತಹ 14 ಕಲೆಗಳು ಯಾವುದಿಲ್ಲ, 14 ಕಲೆಗಳ ಬಗ್ಗೆ ನಮಗೆ ಉಪನಿಷತ್ತು ಉತ್ತರವನ್ನು ಕೊಡ್ತದೆ. ಯಾರು 14 ಕಲೆಗಳು ಅಂತ ಹೇಳಿದರೆ, ಸಹೀಕ್ಷಾಂಚಕ್ರೆ, ಆ ದೇಹದಲ್ಲಿ ಆ ಷೋಡಶ ಕಲೆಗಳು ಅವನಿಂದನೇ ಸೃಷ್ಟಿಯಾಗುವಂತಹದ್ದು. ಕೊನೆಗೆ ಲಯ ಹೊಂದೋದು ಯಾರಲ್ಲಿ ಅಂತ ಕೇಳಿದರೆ, ಯಸ್ಮಿನ್ ಏತಾಃ ಷೋಡಶಕಲಾ ಭವಂತಿ ಸಹೀಕ್ಷಾಂಚಕ್ರೆ, ಅವನಲ್ಲಿ ಅದು ಲಯವನ್ನು ಹೊಂದಿದೆ. ಮತ್ತು ಅದು ಮುಕ್ತಾವಸ್ಥೆಯಲ್ಲೂ ಕೂಡ, ಇಲ್ಲಿ ಮಾತ್ರ ಅಲ್ಲ, ಮುಕ್ತಾವಸ್ಥೆಯಲ್ಲೂ ಕೂಡ ಅದು ಅವನನ್ನು ಆಶ್ರಯಿಸಿಕೊಂಡಿರ್ತದಂತೆ. ಆ ಷೋಡಶಕಲಾತ್ಮಕನಾಗಿರತಕ್ಕಂತಹ ಪುರುಷ ಹೇಗೆ ಅಂತ ಕೇಳಿದರೆ, ಅದನ್ನು ಉಪನಿಷತ್ತು ನಮ್ಮ ಎದುರುಗಡೆಗೆ ಬಿಡಿಸಿಡ್ತದೆ.
ಸ ಈಕ್ಷಾ ಚಕ್ರೆ ಅವನು ಯೋಚನೆಯನ್ನು ಮಾಡಿದ. ಭಗವಂತ ಯಾವುದೇ ಒಂದು ಸೃಷ್ಟಿಯಾದಿಗಳನ್ನು ಮಾಡಬೇಕು ಅಂತ ಅಂದರೆ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್ ಅಂತ ಒಂದು ಮಾತಿದೆ. ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್. ಭಗವಂತ ಕೇವಲ ಸಂಕಲ್ಪ ಮಾಡಿದರೆ ಸಾಕು. ಸಂಕಲ್ಪ ಮಾಡಿದ್ರೇನೆ ಸಕಲೋಪಿ ಸಸ್ಯಾತ್, ಎಲ್ಲವೂ ಕೂಡ ಆಗ್ತದೆ. ಅವನು ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿಕೊಂಡು ಸಂಕಲ್ಪ ಮಾಡಿದರೆ ಸಾಕು, ಜಗತ್ತು ಸೃಷ್ಟಿಯಾಗ್ತದೆ. ಜಗತ್ತು ನಾಶವಾಗಲಿ ಅಂತ ಹೇಳಿಕೊಂಡು ಅವನು ಸಂಕಲ್ಪ ಮಾಡಿದರೆ ಜಗತ್ತು ನಾಶವಾಗ್ತದೆ. ಹೀಗೆ ಅವನ ಸಂಕಲ್ಪಕ್ಕೇನೆ ಅಷ್ಟೊಂದು ಮಹತ್ವವನ್ನು, ಅಷ್ಟೊಂದು ತ್ರಾಣವನ್ನು ಅಲ್ಲಿ ಹೇಳುತ್ತಾರೆ. ಆದರೆ ಅದಕ್ಕೆ ಅವನು ಈಗ ಸೃಷ್ಟಿ ಮಾಡಬೇಕು ಅಂತ ಹೇಳಿದಾಗ ಏನು ಮಾಡ್ತಾನೆ? ಸೃಷ್ಟಿ ಮಾಡಬೇಕು ಅಂತಾದಾಗ ಸ ಈಕ್ಷಾ ಚಕ್ರೆ ಅವನು ಯೋಚನೆಯನ್ನು ಮಾಡಿದಂತೆ, ಆಲೋಚನೆಯನ್ನು ಮಾಡಿದ. ಈಕ್ಷಾ ಚಕ್ರೆ ನಾನು ಇನ್ನು ಮುಂದೆ ಈ 16 ಕಲೆಗಳನ್ನು, ಷೋಡಶ ಕಲೆಗಳನ್ನು ಸೃಷ್ಟಿಸ್ತೇನೆ. ನಾನು ಈ 16 ಕಲೆಗಳನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿಕೊಂಡು ತಾನು ಕೇವಲ ಸಂಕಲ್ಪ ಮಾಡಿದ, ಕೇವಲ ಇಚ್ಛೆ ಪಟ್ಟದ್ರಿಂದಾಗಿ ಏನಾಯಿತು ಅಂತಂದರೆ ಆಲೋಚನೆ ಮಾಡಿ ಉಪನಿಷತ್ತು ಹೇಳ್ತದೆ, ಕಸ್ಮಿನ್ವಹಂ ಉತ್ಕ್ರಾಂತೋ ಭವಿಷ್ಯಾಮಿ. ಯಾರು ಈ ದೇಹದಿಂದ ಹೊರಟ್ರೆ ಈ ದೇಹದಲ್ಲಿ ಚೈತನ್ಯ ಹೋಗ್ತದೋ ಅದು ಯಾವುದು? ಈ ಶರೀರದಿಂದಾಗಿ ಹೊರಟಾಗ ನಾನೂ ಕೂಡ ಹೊರಡ್ತೇನೆ. ಯಾರು ಹೊರಗೆ ಹೋಗುವಂತಹದ್ದು? ಪ್ರಾಣ ಹೊರಗೆ ಹೊರಟಾಗ ಭಗವಂತ ಹೊರಗೆ ಹೊರಡ್ತಾನೆ. ಯಾಕೆ? ಮಹಾಭಾರತದಲ್ಲಿ ಆಗಲಿ, ರಾಮಾಯಣದಲ್ಲಿ ಆಗಲಿ, ಎಲ್ಲ ಕಡೆಗಳಲ್ಲೂ ಕೂಡ ನಮಗೆ ಯಾವ ಪಕ್ಷದಲ್ಲಿ ವಾಯುದೇವರು, ಭೀಮಸೇನ ದೇವರು ಇದ್ರೋ, ಹನುಮಂತ ಯಾವ ಪಕ್ಷದಲ್ಲಿದ್ದನೋ ಅದೇ ಪಕ್ಷಕ್ಕೇನೆ ಭಗವಂತ ಹೋಗಿ ಸೇರಿದ. ಇಲ್ಲದಿದ್ದರೆ ಯಾವ ಪಕ್ಷದಲ್ಲಿ ಅಧಿಕವಾಗಿರತಕ್ಕಂತಹ ಸಂಪತ್ತುಗಳಿದೆಯೋ ಅಥವಾ ಯಾರಲ್ಲಿ ಅಧಿಕವಾಗಿರತಕ್ಕಂತಹ ಸಂಪತ್ತುಗಳಿದೆಯೋ ಅವರಲ್ಲಿ ಭಗವಂತ ಹೋಗಿ ಸೇರಿಕೊಳ್ಬೋದಿತ್ತು. ಆದರೆ ಉಪನಿಷತ್ತು ಆ ಪ್ರಾಣದ ಮಹತ್ವವನ್ನು ಹೇಳುವಾಗ ಕಸ್ಮಿನ್ವಹಂ ಅಹಂ ಉತ್ಕ್ರಾಂತ, ಯಾರು ಹೊರಟಾಗ ನಾನು ಈ ದೇಹವನ್ನು ಬಿಡ್ತೇನೆ ಅಂತ ಕೇಳಿದರೆ ಪ್ರಾಣದೇವರು ಈ ಶರೀರದಲ್ಲಿ ಇದ್ದಾಗ ಆ ಶರೀರದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಕಾರ್ಯಗಳು ನಡೀತವೆ. ಯಾಕೆ? ಪ್ರಾಣ ಇಲ್ಲ ಅಂತಾದರೆ ಆವಾಗ ಯಾವ ಕಾರ್ಯಗಳು ಕೂಡ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಉಪನಿಷತ್ತು ಸ ಈಕ್ಷಾ ಚಕ್ರೆ ಅವನು ಆಲೋಚನೆಯನ್ನು ಮಾಡಿ ಸ ಪ್ರಾಣಮಸೃಜತ, ಆ ಪ್ರಾಣನನ್ನು ಸೃಷ್ಟಿ ಮಾಡ್ತಾನೆ. ಆ ಪ್ರಾಣನನ್ನು ಸೃಷ್ಟಿ ಮಾಡಿದಾಗ ಕಸ್ಮಿನ್ವಹಂ ಉತ್ಕ್ರಾಂತ, ಯಾರು ಈ ದೇಹದಿಂದ ಹೊರಟಾಗ ನಾನು ಕೂಡ ಹೊರಡ್ತೇನೆ ಅಂತ ಹೇಳಿದರೆ ಭಗವಂತ ಪ್ರಾಣನಿಗೆ ಮಹತ್ವವನ್ನು ಕೊಟ್ಟಿದ್ದಾನೆ. ಪ್ರಾಣ ಹೊರಟಾಗ ಅವನ ಜೊತೆಗೆ ಭಗವಂತ ಕೂಡ ಹೊರಡ್ತಾನೆ. ಕಸ್ಮಿನ್ವಾ ಪ್ರತಿಷ್ಠತೆ ಪ್ರತಿಷ್ಠಾಸ್ಯಾಮಿ, ಇನ್ನು ಯಾರು ಈ ದೇಹದಲ್ಲಿ ಇದ್ದಾಗ ನಾನು ಕೂಡ ಇರ್ತೇನೆ ಅಂತಂದರೆ ಭಗವಂತ ಪ್ರಾಣದೇವರು ಈ ದೇಹದಲ್ಲಿ ಕೂತಾಗ ಆ ಭಗವಂತ ಕೂಡ ಆ ದೇಹವನ್ನು ಆಶ್ರಯ ಪಡ್ತಾನೆ. ಭಗವಂತ ಇಲ್ಲ ಅಂತಾದರೆ ಆವಾಗ ಯಾವ ರೀತಿಯಾಗಿರ್ತಕ್ಕಂತಹ ಕ್ರಿಯೆಗಳಾಗಲಿ ಕಾರ್ಯಗಳಾಗಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಅದನ್ನು ನಮಗೆ ಉಪನಿಷತ್ತು ತೋರಿಸಿಕೊಡ್ತದೆ. ಕಸ್ಮಿನ್ವಾ ಪ್ರತಿಷ್ಠತೆ ಪ್ರತಿಷ್ಠಾಸ್ಯಾಮಿ. ಈ ದೇಹದಲ್ಲಿ ಭಗವಂತ ಇದ್ದಾಗ, ಪ್ರಾಣದೇವರಿದ್ದಾಗ ನಾನು ಇರ್ತೇನೆ. ಪ್ರಾಣದೇವರು ಈ ದೇಹದಿಂದಾಗಿ ಹೊರಟಾಗ ನಾನು ಈ ದೇಹವನ್ನು ಬಿಟ್ಟು ಹೊರಡ್ತೇನೆ. ಅದರಿಂದಾಗಿ ಯಾರನ್ನು ಸೃಷ್ಟಿ ಮಾಡಿದ ಅಂತ ಕೇಳಿದರೆ ಭಗವಂತ ಅಹಂ ಸ ಪ್ರಾಣವಸೃಜತ, ನಾನು ಪ್ರಾಣನ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿಕೊಂಡು ಭಗವಂತ ಸಂಕಲ್ಪ ಮಾಡಿದಂತೆ. ಅಂದರೆ ಅದಕ್ಕೋಸ್ಕರವಾಗಿ ಪ್ರಾಣನ ಅಸೃಜತ. ಇನ್ನು ಪ್ರಾಣಾತ್ ಶ್ರದ್ಧಾ, ಪ್ರಾಣದ ನಂತರ ಯಾರನ್ನು ಸೃಷ್ಟಿ ಮಾಡಿದ ಅಂತ ಕೇಳಿದರೆ ಷೋಡಶ ಕಲೆಗಳನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿಕೊಂಡು ಭಕ್ತಿಯಿಂದ, ಯಾಕೆ ಭಕ್ತೇಕವಶ್ಯ ಅಂತ, ಭಕ್ತಿಯಿಂದಾಗಿ ಮಾತ್ರ ವಶೀಕರಿಸಲಿಕ್ಕೆ ಸಮರ್ಥನಾಗಿರ್ತಕ್ಕಂಥವನನ್ನು ಇಟ್ಟುಕೊಂಡು, ಅವನನ್ನು ನಿಮಿತ್ತವನ್ನಾಗಿಟ್ಟುಕೊಂಡು, ಪ್ರಾಣನನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಉಳಿದಂತಹ ಎಲ್ಲರನ್ನೂ ಕೂಡ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿಕೊಂಡು ಪ್ರಾಣನನ್ನು ಶ್ರದ್ಧಾ ಆಸ್ತಿಕ್ಯ ಬುದ್ಧಿಯನ್ನು ಸೃಷ್ಟಿ ಮಾಡಿದಂತೆ. ತದನಂತರದಲ್ಲಿ ಶ್ರದ್ಧಾ ಖಂ, ತದನಂತರದಲ್ಲಿ ಆಕಾಶವನ್ನು ಪ್ರಾಣಾತ್ ಶ್ರದ್ಧಾ ಅಂದರೆ ಆಸ್ತಿಕ್ಯದ ಅಭಿಮಾನಿ ದೇವತೆಯನ್ನು ಸೃಷ್ಟಿ ಮಾಡಿದ. ತದನಂತರದಲ್ಲಿ ಖಂ ಆಕಾಶವನ್ನು ಸೃಷ್ಟಿ ಮಾಡಿದ. ಖಂ ವಾಯು, ತದನಂತರದಲ್ಲಿ ಭಗವಂತ ಏನನ್ನು ಸೃಷ್ಟಿ ಮಾಡಿದ ಅಂತ ಕೇಳಿದ್ರೆ ವಾಯು, ಆ ವಾಯುವನ್ನು ಸೃಷ್ಟಿ ಮಾಡಿದ. ತದನಂತರದಲ್ಲಿ ವಾಯುವಿನ ನಂತರ ಖಂ ಜ್ಯೋತಿ, ವಾಯು ಜ್ಯೋತಿ. ತದನಂತರದಲ್ಲಿ ಭಗವಂತ ಸೃಷ್ಟಿ ಮಾಡಿದ್ದು ಜ್ಯೋತಿ, ಆ ತೇಜಸ್ಸನ್ನು, ಅಗ್ನಿಯನ್ನು ಭಗವಂತ ಸೃಷ್ಟಿ ಮಾಡಿದ. ಇದರ ನಂತರ ಭಗವಂತ ತೇಜಸ್ಸಿನ ನಂತರ ಅವನು ವಾಯು ಜ್ಯೋತಿ ಆಪಹ, ನೀರಿನ ಅಭಿಮಾನಿ ದೇವತೆಯನ್ನು, ನೀರನ್ನು ಸೃಷ್ಟಿ ಮಾಡ್ತಾನೆ. ಆಪಹ ಪೃಥಿವಿ, ತದನಂತರದಲ್ಲಿ ಪೃಥಿವಿಯನ್ನು, ಭೂಮಿಯನ್ನು, ಇನ್ನು ಚಕ್ಷುರಾದಿ ಇಂದ್ರಿಯಗಳನ್ನು, ಮನಸ್ಸನ್ನು, ತದನಂತರದಲ್ಲಿ ಅನ್ನವನ್ನು, ಅನ್ನಾತ್ ವೀರ್ಯವನ್ನು, ತಪಸ್ಸನ್ನು, ಮತ್ತೆ ಮಂತ್ರಗಳನ್ನು, ಪುಣ್ಯ ಪಾಪಾದಿ ಕರ್ಮಗಳನ್ನು, ಇಂದ್ರಿಯಕ್ಕೆ ಆಶ್ರಯಭೂತವಾಗಿರತಕ್ಕಂತಹ ಗೋಲಕ, ಇಂದ್ರಿಯಗಳು ಅಂದರೆ ಜ್ಞಾನ ಬರಲಿಕ್ಕೆ ಆಶ್ರಯ ಬೇಕು. ಯಾಕೆ? ಕಣ್ಣು ಉಂಟು ಅಂತಾದರೆ ಪ್ರಯೋಜನ ಇಲ್ಲ. ಕಣ್ಣಿನ ಅಭಿಮಾನಿ ದೇವತೆ ಇದ್ದರೆ ಸಾಕು ಅಂತ ಹೇಳ್ಬೋದು. ಕಣ್ಣಿನ ಅಭಿಮಾನಿ ದೇವತೆ ಇದ್ದ ತಕ್ಷಣ ಎಲ್ಲ ದೇವತೆಗಳು ವ್ಯಾಪ್ತರಾಗಿರ್ತಕ್ಕಂಥವರು ಹೊರಗಡೆಯೂ ಇದ್ದಾರಲ್ವ, ಅವರು ಆಯಾಯ ಗೋಲಕಗಳು ಬೇಕು, ಆಯಾಯ ಅಧಿಷ್ಠಾನಗಳು ಬೇಕು. ಆಯಾಯ ಅಧಿಷ್ಠಾನಗಳು ಇದ್ದುಕೊಂಡು ಅದೆಲ್ಲವೂ ಕೂಡ ಇದ್ದಾಗ ಅದು ಸಾರ್ಥಕ ಅಂತ ಅನಿಸಿಕೊಳ್ತದೆ. ಅದೇ ರೀತಿಯಾಗಿ ಈ ಅಂದರೆ ಭಗವಂತ ಷೋಡಶ ಕಲೆಗಳನ್ನು ಸೃಷ್ಟಿ ಮಾಡಿದ ಅಂತ ಹೇಳಿದರೆ ಷೋಡಶ ಕಲೆಗಳನ್ನು ಸೃಷ್ಟಿ ಮಾಡಿದ್ದಲ್ಲ, ಷೋಡಶ ಕಲೆಗಳ ಅಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ್ದು. ಯಾಕೆ? ಅದನ್ನು ಭಾಷ್ಯದಲ್ಲಿ ಹೇಳುವಾಗ ಒಳ್ಳೆ ರೀತಿಯಲ್ಲಿ ಅದನ್ನು ಹೇಳ್ತಾರೆ. ಕರ್ಮೇತಿ ಪುಷ್ಕರ ಪ್ರೋಕ್ತಃ ಉಷಾ ನಾಮಾಭಿಮಾನಿನಿ ಲೋಕಾಭಿಮಾನಿನಿ ಪರ್ಜನ್ಯ ಸ್ವಾಹಾ ವೈ ಮಂತ್ರದೇವತಾ ತಪೋಭಿಮಾನಿನಿ ವನ್ನಿಶ್ಚ ವರುಣೋ ವೀರದೇವತಾ ಅಂತ ಹೇಳಿಕೊಂಡು ಎಲ್ಲ ಆ ದೇವತೆಗಳನ್ನು ಅವನು ಆಯಾಯ ದೇವತೆಗಳನ್ನು ಸೃಷ್ಟಿ ಮಾಡಿದ್ದು. ಇಲ್ಲಿ 16 ಕಲೆಗಳು ಯಾವುದು ಅಂತ ಕೇಳಿದರೆ ಪ್ರಾಣದ ನಂತರ ಆಸ್ತಿಕ್ಯ ಬುದ್ಧಿ, ಆಸ್ತಿಕ್ಯ ಬುದ್ಧಿಯ ನಂತರ ಆಕಾಶ, ಆಕಾಶದ ನಂತರ ವಾಯುವಿನ ನಂತರ ತೇಜೋಭಿಮಾನಿಯ ನಂತರ ನೀರಿನ ಅಭಿಮಾನಿ ದೇವತೆ, ಭೂಮಿಯ ಅಭಿಮಾನಿ ದೇವತೆ, ಚಕ್ಷುರಾದಿ ಇಂದ್ರಿಯಗಳು, ಇಂದ್ರಿಯಗಳ ನಂತರ ಮನಸ್ಸಿನ ನಂತರ ಅನ್ನದ ನಂತರ ವೀರ್ಯ, ತಪಸ್ಸು, ಮಂತ್ರ, ಪುಣ್ಯಪಾಪಾದಿ ಕರ್ಮಗಳು, ಇಂದ್ರಿಯಗಳು ಅಂದರೆ ಇಂದ್ರಿಯಗಳು ಯಾವುದಕ್ಕೆ? ಅದಕ್ಕೆ ಆಶ್ರಯಭೂತವಾಗಿರತಕ್ಕಂತಹ ಗೋಲಕಗಳು, ಅದರ ನಂತರ ಅದಕ್ಕೆ ಬೇಕಾಗಿರತಕ್ಕಂತಹ ನಾಮ, ಲೋಕಕ್ಕೆ ಬೇಕಾಗಿರತಕ್ಕಂತಹ ನಾಮ. ಕೇವಲ ಲೋಕ ಇದ್ದರೆ ಪ್ರಯೋಜನ ಇಲ್ಲ, ಆ ಲೋಕಕ್ಕೆ ತತ್ವದ ಅಭಿಮಾನಿ ದೇವತೆಗಳು ಬೇಕು. ಆ ತತ್ವದ ಅಭಿಮಾನಿ ದೇವತೆಗಳು ಇದ್ದುಕೊಂಡು ಆ 16 ಕಲೆಗಳನ್ನು ಅವನು ಸೃಷ್ಟಿ ಮಾಡಿ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಕೊಟ್ಟ. ಭಗವಂತ ಈ ನಿಮಿತ್ತವನ್ನು ಯಾಕೆ ಇಟ್ಟುಕೊಂಡ ಅಂತ ಕೇಳಿದರೆ ಇದನ್ನು ಎಲ್ಲವನ್ನು ಈ ದೇವತೆಗಳನ್ನು ಇಟ್ಟುಕೊಂಡು ತನ್ಮೂಲಕವಾಗಿ ಅವನು
ಯಾವುದನ್ನು ಜಗತ್ತನ್ನು 16 ಕಲೆಗಳನ್ನು, ಈ 16 ಕಲೆಗಳು ಅದರಿಂದ ಯಥೇ ಭಗವಂತ ಈ ಆಯಾಯ ದೇವತೆಗಳನ್ನು ಹೇಳುವಾಗ ಇಲ್ಲಿ ಉಪನಿಷತ್ತು ನಮಗೆ ಹೇಳ್ತದೆ, ಕರ್ಮಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಪುಷ್ಕರ, ನಾಮಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಉಷಾದೇವಿ, ಇನ್ನು ಗೋಲಕಗಳಿಗೆ ಅಭಿಮಾನಿಯಾಗಿರ್ತಕ್ಕಂತಹ ದ್ವಾದಶಾದಿತ್ಯರಲ್ಲಿ ಒಬ್ಬನಾಗಿರ್ತಕ್ಕಂತಹ ಪರ್ಜನ್ಯ, ಅದಾದ ನಂತರ ಅಗ್ನಿಯ ಭಾರ್ಯೆಯಾಗಿರ್ತಕ್ಕಂತಹ ಸ್ವಾಹಾದೇವಿ, ತಪಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂತಹ ವನ್ನಿ, ವೀರ್ಯಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ವರುಣ, ಅನ್ನಾಭಿಮಾನಿಯಾಗಿರ್ತಕ್ಕಂತಹ ಸೋಮ, ಮನೋಭಿಮಾನಿಯಾಗಿರ್ತಕ್ಕಂತಹ ಅನಿರುದ್ಧ, ರುದ್ರ, ಗರುಡ, ಶೇಷ, ಕಾಮ, ಇವರೆಲ್ಲರೂ ಕೂಡ ಮನಸ್ಸಿಗೆ ಅಭಿಮಾನಿ ದೇವತೆಗಳು. ಚಕ್ಷುರಿಂದ್ರಿಯ, ಅದೇ ರೀತಿಯಾಗಿ ಆ ಇಂದ್ರಿಯಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಸೂರ್ಯ, ಇವರೆಲ್ಲರೂ ಕೂಡ. ಇನ್ನು ತ್ವಗೀಂದ್ರಿಯಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಪ್ರಾಣ, ಇನ್ನು ನಾಲಿಗೆಯ ರಸನೇಂದ್ರಿಯಕ್ಕೆ ರಸವನ್ನು ಸ್ವೀಕಾರ ಮಾಡತಕ್ಕಂತಹ ವರುಣ, ಮೂಗಿಗೆ 2 ಅಶ್ವಿನಿ ದೇವತೆಗಳು, ಇನ್ನು ವಾಗೀಂದ್ರಿಯಕ್ಕೆ ಅಗ್ನಿ, ಕೈಗಳಿಗೆ ದಕ್ಷ, ಕಾಲುಗಳಿಗೆ ಜಯಂತ, ಗುದಕ್ಕೆ ಸೂರ್ಯದೇವತೆ, ಮುಖ್ಯೇಂದ್ರಿಯಕ್ಕೆ ಮನು, ಆಸ್ತಿಕ್ಯ ಬುದ್ಧಿಗೆ ನಮ್ಮಲ್ಲಿ ದೇವರಲ್ಲಿರ್ತಕ್ಕಂತಹ ಆಸ್ತಿಕ್ಯ ಬುದ್ಧಿ ಅದು ಜಾಗೃತವಾಗಿರಲಿಕ್ಕೆ ಭಾರತೀದೇವಿ, ಇವರೆಲ್ಲರೂ ಕೂಡ ಹುಟ್ಟಿದಂತಹ ದೇವತೆಗಳು. ಇವರು ಆಯಾಯ ವ್ಯವಸ್ಥೆಯನ್ನು ನೋಡಿಕೊಂಡಿರ್ತಾರೆ. ಇನ್ನು ಪುಷ್ಕರಾದಿ ಎಲ್ಲ ದೇವತೆಗಳು ಯಾರಾಧೀನರಾಗಿರ್ತಾರೆ? ಕರ್ಮಾಭಿಮಾನಿ. ಅವರವರ ಆ ಉತ್ತಮೋತ್ತಮ ದೇವತೆಗಳು ಅಧಮ ದೇವತೆಗಳನ್ನು ನಿಯಂತ್ರಣ ಮಾಡ್ತಾರೆ. ಅಂದರೆ ಇಲ್ಲಿ ಈಗ ಪುಷ್ಕರಾದಿ ಎಲ್ಲ ದೇವತೆಗಳು ಭಾರತೀ ದೇವಿಯ, ಪ್ರಾಣದೇವರ ಪತ್ನಿಯಾಗಿರ್ತಕ್ಕಂತಹ ಭಾರತೀ ದೇವಿಯ ಅಧೀನವಾಗಿರ್ತಾರೆ. ಇವರ ಈ ಕರ್ಮಾಭಿಮಾನಿಯಾಗಿರ್ತಕ್ಕಂತಹ ಎಲ್ಲ ದೇವತೆಗಳು, ಅವರ ಉತ್ಪತ್ತಿಯಾಗಲಿ ಅವರ ನಾಶವಾಗಲಿ ಅದು ಈ ಭಾರತೀ ದೇವಿಯ ಹಿಡಿತದಲ್ಲಿರುವಂತಹದ್ದು. ಭಾರತೀ ದೇವಿ ಯಾವಾಗ ಎಲ್ಲವನ್ನೂ ಕೂಡ ತನ್ನ ವ್ಯವಸ್ಥೆಯಲ್ಲಿ ನೋಡಿಕೊಂಡಿರ್ತಾಳೆ, ಅವರ ಉತ್ಪತ್ತಿಯಾಗಲಿ ಅವರ ನಾಶವಾಗಲಿ ಇದೆಲ್ಲವೂ ಕೂಡ ಅವರ ಹಿಡಿತದಲ್ಲಿರ್ತದೆ ಎಂದು ಹೇಳ್ತಾರೆ. ತದನಂತರದಲ್ಲಿ ಇನ್ನು ಪ್ರಾಣಕಲಾಭಿಮಾನಿಯಾಗಿರ್ತಕ್ಕಂತಹ ಮುಖ್ಯ ಪ್ರಾಣ, ಇವರೆಲ್ಲರಿಗಿಂತಲೂ ಕೂಡ ಅವರು ಮೇಲಕ್ಕಿರ್ತಾನೆ. ತದನಂತರದಲ್ಲಿ ಆ ಮುಖ್ಯ ಪ್ರಾಣನಿಗೂ ಕೂಡ, ಯಾಕೆ ಮುಖ್ಯ ಪ್ರಾಣನೂ ಕೂಡ ಯಾರ ಅಧೀನವಾಗಿರುವಂತಹದ್ದು? ಮುಖ್ಯ ಪ್ರಾಣನಾದರೂ ಕೂಡ ಅವನು ಈ ಭಗವಂತನ, ಇವರು ಯಾರು ನಮ್ಮ ಭಗವಂತನ ಅಧೀನವಾಗಿ ಅವರಿರ್ತಾರೆ. ತದನಂತರದಲ್ಲಿ ಆ ಮುಖ್ಯ ಪ್ರಾಣ ಎಲ್ಲ ದೇವತೆಗಳಲ್ಲೂ ಕೂಡ ಇದ್ದುಕೊಂಡು ಸಕಲ, ಒಂದೊಂದು ದೇವತೆಗಳಲ್ಲಿದ್ದರೆ ಪ್ರಯೋಜನ ಇಲ್ಲ, ಸಕಲ ದೇವತೆಗಳಲ್ಲಿ ಇದ್ದುಕೊಂಡು ಸಕಲ ದೇವತಾ ಒಳಗಿರತಕ್ಕಂತಹ ಕ್ರಿಯೆಯನ್ನು ಕಣ್ಣು ನೋಡಬೇಕು, ಕಿವಿ ಕೇಳಬೇಕು, ವಾಗೀಂದ್ರಿಯ ಮಾತನಾಡಬೇಕು, ಚಕ್ಷುರಿಂದ್ರಿಯ, ತ್ವಗೀಂದ್ರಿಯ ಎಲ್ಲ ಇಂದ್ರಿಯಗಳು ಕೂಡ ತಮ್ಮ ತಮ್ಮ ಕಾರ್ಯವನ್ನು ಮಾಡಬೇಕು ಅಂತಾದರೆ ಅದಕ್ಕೂ ಕೂಡ ಮುಖ್ಯ ಪ್ರಾಣನಿಗಿಂತಲೂ ಕೂಡ ಉತ್ತಮನಾಗಿರತಕ್ಕಂಥವನು ಅದು ಯಾರು ಅಂತ ಕೇಳಿದ್ರೆ ಸರ್ವೋತ್ತಮನಾಗಿರತಕ್ಕಂತಹ ವಾಸುದೇವ. ಅವನು ಎಲ್ಲರನ್ನೂ ಕೂಡ ತನ್ನ ನಿಯಮದಲ್ಲಿಟ್ಟುಕೊಂಡು, ತನ್ನ ಹತೋಟಿಯಲ್ಲಿಟ್ಟುಕೊಂಡು ಎಲ್ಲರನ್ನೂ ಕೂಡ ತಾನು ವ್ಯವಸ್ಥೆ ಮಾಡಿಕೊಂಡು ನೋಡ್ತಾ ಇರ್ತಾನೆ. ತದನಂತರದಲ್ಲಿ ಇವನಿಗೆ ಸಮಾನವಾಗಿ ಯಾರಾದರೂ ಇದ್ದಾರಾ ಅಂತ ಕೇಳಿದ್ರೆ ನತಸ್ಯ ಸದೃಶ ಕ್ವಚಿತ್ ಕುತಯೇವ ಉತ್ತಮೋ ಭವೇತ್. ಭಗವಂತನಿಗೆ ತಸ್ಯಾಪೇಶ ಕಾರಣಂಚ ವಾಸುದೇವ ಪರೋವ್ಯಯ ತದಸ್ಯ ಸದೃಶ ಕ್ವಚಿತ್ ಕುತಯೇವ ಉತ್ತಮೋ ಭವೇತ್. ವಾಸುದೇವನಿಗೆ ಸದೃಶರಾಗಿರ್ತಕ್ಕಂಥವರೇ ಇಲ್ಲ ಅಂತ ಆದಮೇಲೆ ಇನ್ನು ಅವನಿಗಿಂತಲೂ ಕೂಡ ಉತ್ತಮರಾಗಿ ಯಾರಾದರೂ ಒಬ್ಬರು ಇದ್ದಾರೆ? ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ. ಯಾಕೆ? ಭಗವಂತನೂ ಕೂಡ ಉತ್ತಮರಾಗಿ ಮೀರಿಸತಕ್ಕಂಥ ವ್ಯಕ್ತಿಗಳು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಕ್ಷರಾಕ್ಷರ ಪುರುಷನಿಗಿಂತಲೂ ಕೂಡ ಉತ್ತಮನಾಗಿ ಇಡೀ ಜಗತ್ತನ್ನು ನಿಯಮನೆ ಮಾಡತಕ್ಕಂಥವನು ಅದು ಭಗವಂತ. ಹೀಗೆ ಈ ರೀತಿಯಾಗಿ ತಿಳ್ಕೊಳ್ಳಬೇಕು. ತಿಳ್ಕೊಂಡದ್ರಿಂದಾಗಿ ತಿಳ್ಕೊಂಡದ್ರಿಂದಾಗಿ ಏನಾಗ್ತದೆ ಅಂತ ಕೇಳಿದ್ರೆ ತಂ ಜ್ಞಾತ್ವಾ ಮುಚ್ಯತೆ ಜಂತೋ ವಿದಿತ್ವೈವ ಪರಾತ್ಪರಂ. ಈ ತತ್ವವಿವೇಕ ಗ್ರಂಥದ ಪ್ರಮಾಣವನ್ನು ಇಲ್ಲಿ ಹೇಳ್ತಾರೆ. ಈ ತತ್ವವಿವೇಕ ಗ್ರಂಥ ಭಗವಂತನ ಒಂದು ಸಾರ್ವಜ್ಞವನ್ನು ನಮಗೆ ಹೇಳ್ತಾ ಉಂಟು. ಭಗವಂತ ಎಷ್ಟು ಉತ್ತಮ, ಅವನ ಒಂದು
ಅಸ್ತಿತ್ವಕ್ಕೆ ಯಾವ ರೀತಿಯಾಗಿ ಇಡೀ ಜಗತ್ತನ್ನು ಅವನು ನಡೆಸ್ತಾ ಇದ್ದಾನೆ ಎಂಬಂತಹ ವಿಷಯವನ್ನು ನಮಗೆ ಈ ಉಪನಿಷತ್ತು ಅತ್ಯಂತ ಸ್ಫುಟವಾಗಿ, ಯಾಕೆ ಕಲೆಗಳು ಇನ್ನೊಂದು ಹೇಳ್ತಾರೆ, ಈ ಕಲೆಗಳು ಹೇಗೆ ಹುಡ್ತವೆ ಅಂತ ಕೇಳಿದರೆ, ಕಲೆಗಳ ಉತ್ಪತ್ತಿಯನ್ನು 16 ಕಲೆಗಳು ಅಂತ ಹೇಳಿದೆವು. 16 ಕಲೆಗಳು ಅದರ ಉತ್ಪತ್ತಿಯನ್ನು ಈ ಉಪನಿಷತ್ತು ನಮಗೆ ತಿಳಿಸಿದೆ. ಹೇಗೆ ಅಂತ ಕೇಳಿದರೆ, ಪ್ರಾಣ ಮನಸ್ಸರ್ವೇಂದ್ರಿಯಾಣಿ ಚ, ಪ್ರಾಣವಸರ್ಜತ ಅಂತ ಉಂಟು. ಪ್ರಾಣ ಆರಂಭದಲ್ಲಿ ಹುಟ್ಟಿತು, ಅಂದರೆ ಪ್ರಾಣದಿಂದಾಗಿ ಮನಸ್ಸು, ಮನಸ್ಸಿನಿಂದಾಗಿ ಇಂದ್ರಿಯಗಳು, ಆ ಇಂದ್ರಿಯಗಳಿಂದಾಗಿ ಪಂಚಮಹಾಭೂತಗಳು. ಇನ್ನು ಹೇಳ್ತಾರೆ, ಇದು ಮನಸ್ಸಿನ ಉತ್ಪತ್ತಿಯಾಗಲಿ, ತಸ್ಮಾತ್ ಜಾಯತೆ ಪ್ರಾಣ ಮನಸ್ಸರ್ವೇಂದ್ರಿಯಾಣಿ ಚ ಖಂ ವಾಯು ಜ್ಯೋತಿರಾಪ ಪೃಥಿವೀ ವಿಶ್ವಸ್ಯ ಧಾರಣಿ ಅಂತ ಹೇಳಿಕೊಂಡು, ವಿಷ್ಣು ಪ್ರಾಣಸ್ಥಃ, ವಿಷ್ಣುವಿನಿಂದಾಗಿ ಭಗವಂತನಿಂದಾಗಿ ಪ್ರಾಣ ಹುಟ್ಟಿತು. ತತಶ್ರದ್ಧಾ, ಅದರಿಂದಾಗಿ ಆಸ್ತಿಕ್ಯ ಬುದ್ಧಿ ಹುಟ್ಟಿತು. ಆಸ್ತಿಕ್ಯ ಬುದ್ಧಿಯಿಂದಾಗಿ ರುದ್ರ, ಮನೋಭಿಮಾನಿಯಾಗಿರ್ತಕ್ಕಂತಹ ಮನಸ್ಸು, ರುದ್ರಾಭಿಮಾನಿಯಾಗಿರ್ತಕ್ಕಂತಹ ಮನಸ್ಸು ಹುಟ್ಟಿತು. ತಸ್ಮಾತ್ ಇಂದ್ರಿಯ, ಇನ್ನು ಇಂದ್ರಿಯ, ಮನಸ್ಸಿನಿಂದಾಗಿ ಇಂದ್ರಿಯಗಳು ಹುಟ್ಟಿತು. ಇಂದ್ರಿಯದಿಂದಾಗಿ ಆತ್ಮನ ನಂತರ ಸೋಮ, ಅನ್ನದೇವತಾ, ಅನ್ನಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಸೋಮ ಹುಟ್ಟಿದ. ಅನ್ನದೇವತಾ ತತಶ್ಚ ವರುಣ ಸ್ಪೃಷ್ಟ ಅಗ್ನಿ, ತದನಂತರ ಹುಟ್ಟಿದವನು ಯಾರು ಅಂತ ಕೇಳಿದ್ರೆ ಅಗ್ನಿ. ಆಕಾಶ ದೇವತಾ, ತದನಂತರದಲ್ಲಿ ಆಕಾಶದ ಅಭಿಮಾನಿಯಾಗಿರ್ತಕ್ಕಂತಹ ವಿಘ್ನ ಅಂದರೆ ಗಣಪತಿ. ಗಣಪತಿಯ ನಂತರ ವಾಯು ಸುತಃ ಮರುತು. ಈ ಮುಖ್ಯವಾಯು ಮತ್ತು ಅವಾಂತರ ವಾಯು ಅಂತ. ಮುಖ್ಯವಾಯು ಅಂತ ಹೇಳಿದಾಗ ಅದು ಮುಖ್ಯ ಪ್ರಾಣ. ಅವಾಂತರ ವಾಯುಗಳು ಯಾರು ಅಂತ ಕೇಳಿದ್ರೆ ಈ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಅದೇ ರೀತಿಯಾಗಿ ಮರುತು, ಈ ರೀತಿಯಾಗಿರ್ತಕ್ಕಂತಹ ಉಪವಾಯುಗಳು ಅವರು ಹುಟ್ಟಿದ್ರು, ಮರುತು. ಇನ್ನು ತದನಂತರದಲ್ಲಿ ತಸ್ಮಾದಗ್ನಿ ಪಾವಕಾಖ್ಯ, ಅಗ್ನಿಯಲ್ಲಿರ್ತಕ್ಕಂತಹ ಪಾವಕ ಎಂಬಂತಹ ಒಂದು ಅಗ್ನಿ ಅದರಿಂದ ಹುಟ್ಟಿದೆ. ಇನ್ನು ಪಾವಕಾಖ್ಯ ಪ್ರಥಮ ಅಗ್ನೇ ಸುತಸ್ತಃ ತದ ಪರ್ಜನ್ಯ ಉದ್ಭೂತಃ, ಅದನಂತರದಲ್ಲಿ ಮಳೆಯ ಅಭಿಮಾನಿ ಆಗಿರತಕ್ಕಂತಹ ಪರ್ಜನ್ಯ. ಬುಧ ಉಷಾ ನಾಮಾತ್ಮಿಕ, ನಾಮಾಭಿಮಾನಿ ಆಗಿರತಕ್ಕಂತಹ ಉಷಾದೇವಿ. ಹೀಗೆ ಕ್ರಮಾತ್ ಪ್ರತ್ಯವರಾಹ್ಯತೆ ಮುಕ್ತ ಸರ್ವಗುಣೈರಪಿ. ಇವರು ಅವರವರಿಗಿಂತ ಉತ್ತಮೋತ್ತಮ ದೇವತೆಗಳಿದ್ದಾರೆ, ಅವರಿಗಿಂತ ಅಧಮಾಧಮ ದೇವತೆಗಳಿಗಿಂತ ಇವರು ಕೆಳಗಿರ್ತಾರೆ. ಯಾಕೆ? ಉತ್ತಮೋತ್ತಮ ದೇವತೆಗಳು ಅವರವರಿಗಿಂತ ಅಧಮಾಧಮ ಕೆಳಗಿನ ಅವರವಾಗಿರ್ತಕ್ಕಂತಹ ದೇವತೆಗಳನ್ನು ತಾವು ನಿಯಮನೆ ಮಾಡ್ತಾರೆ. ಹೀಗೆ ಕ್ರಮಾತ್ ಪ್ರತ್ಯವರಾಹ್ಯತೆ ಮುಕ್ತ ಸರ್ವಗುಣೈರಪಿ. ಮುಕ್ತರು ನಿತ್ಯ ಮುಕ್ತತೋ ವಿಷ್ಣು ಪ್ರಾಣಾದಪ್ಯುತ್ತಮೋತ್ತಮ. ಈ ಭಗವಂತ ಮಾತ್ರ ನಿತ್ಯ ಮುಕ್ತ, ಅವನು ಯಾವ ಕೆಟಗರಿಯಲ್ಲೂ ಸೇರುವುದಿಲ್ಲ. ಈ ನಿತ್ಯ ಮುಕ್ತನೂ ಅಲ್ಲ ಅವನು. ಮತ್ತೆ ನಿತ್ಯ ಮುಕ್ತ ಯಾಕೆ? ನಿತ್ಯ ಮುಕ್ತ ಅಂತ ಹೇಳಿದರೆ ಅವನು ನಿತ್ಯ ಮುಕ್ತ ಹೌದು, ಆದರೆ ನಿತ್ಯ ಮುಕ್ತ ಎಂಬಂತಹ ಕೆಟಗರಿಯಲ್ಲಿ, ಆ ವ್ಯವಸ್ಥೆಯಲ್ಲಿ ಭಗವಂತನನ್ನು ಸೇರಿಸಲಿಕ್ಕೆ ಬರುವುದಿಲ್ಲ. ಪ್ರಾಣದೇವರು, ಅದೇ ರೀತಿಯಾಗಿ ಭಗವಂತ, ಲಕ್ಷ್ಮೀದೇವಿ, ಇವರು 3 ಜನ ಯಾವತ್ತೂ ಕೂಡ ಈ ನಮ್ಮ ಲೌಕಿಕವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಅವರು ಯಾವ ಕಾಲಕ್ಕೂ ಕೂಡ ಇಲ್ಲವೇ ಇಲ್ಲ. ಹೀಗೆ ಪ್ರಾಣಾದಪ್ಯುತ್ತಮೋತ್ತಮ, ಅವರು 3 ಜನರು ಕೂಡ ಉತ್ತಮೋತ್ತಮರು ಎಂಬುದಾಗಿ ಹೀಗೆ ಹೇಳ್ತಾರೆ. ತದನಂತರದಲ್ಲಿ ಹೀಗೆ ಅವರ ಎಲ್ಲ ವ್ಯವಸ್ಥೆಗಳನ್ನು ಯಾವ ರೀತಿಯಾಗಿ ಯಾವ ಯಾವ ದೇವತೆಗಳು ಎಲ್ಲೆಲ್ಲಿ ಹೇಗೆ ಹೇಗೆ ಇರ್ತಾರೆ, ಅವರವರ ಯೋಗ್ಯತಾನುಸಾರವಾಗಿ ಯಾವ ರೀತಿಯಾಗಿ ತಮ್ಮ ಕಾರ್ಯಗಳನ್ನು ಮಾಡ್ತಾರೆ ಎಂಬುದನ್ನು ನಮಗೆ ಈ ಉಪನಿಷತ್ತು ನಮಗೆ ತಿಳಿಸಿಕೊಟ್ಟಿತು. ಅದಕ್ಕೋಸ್ಕರವಾಗಿ ಕ್ರಮಾತ್ ಪ್ರತ್ಯವರ ತತಶ್ಶನಿ ಪೃಥಿವ್ಯಾತ್ಮ ಕರ್ಮಾತ್ಮ ಪುಷ್ಕರತಃ. ಪೃಥಿವ್ಯಾಭಿಮಾನಿ ಯಾವುದು? ಪೃಥಿವಿಯ ಅಭಿಮಾನಿಯಾಗಿರ್ತಕ್ಕಂಥ ಶನೈಶ್ಚರದರಾಭ್ಯಾನ್ ಅಂತ ಹೇಳ್ತೇವೆ ನಾವು. ಪೃಥಿವಿಯ ಅಭಿಮಾನಿಯಾಗಿ ಶನೈಶ್ಚರನು ಇದ್ದಾನೆ. ಹೀಗೆ ಆ ಶನೈಶ್ಚರ ಧರಾದೇವಿ ಇವರಿಬ್ಬರೂ ಕೂಡ ಈ ಪೃಥಿವಿಯ ಅಭಿಮಾನಿಯಾಗಿ ದೇವತೆಗಳಾಗಿದ್ದಾರೆ. ಇವರೆಲ್ಲರೂ ಕೂಡ ಮುಕ್ತಾ ಸರ್ವಗುಣೈರಪಿ. ಇನ್ನು ಸಂಸಾರ ಕಾಲದಲ್ಲಿ ಮಾತ್ರ ಅಲ್ಲದೆ ಮುಕ್ತಿಯಲ್ಲಿಯೂ ಕೂಡ ಇವರಿಗೆ ಸಕಲ ಗುಣಗಳಲ್ಲಿ ಅಲ್ಪರು. ಇವರಿಗೆ
ಕೇವಲ ಇಲ್ಲಿ ಮಾತ್ರ ಅಲ್ಲ, ಇವರಿಗೆ ಜ್ಞಾನಭಕ್ತ್ಯಾದಿ ಗುಣಗಳಲ್ಲೂ ಕೂಡ ಅಲ್ಪರು. ಮುಕ್ತಿಯಲ್ಲಿ ಹೋಗುವಾಗಲೂ ಕೂಡ ಇವರಿಗೆ ಇವರದ್ದೇ ಆಗಿರತಕ್ಕಂತಹ ಒಂದು ವ್ಯವಸ್ಥೆ ಉಂಟು. ಅದಕ್ಕಿಂತ ತಾವು ವ್ಯವಸ್ಥೆಯನ್ನು ಮೀರಿ ಹೋಗುವುದಿಲ್ಲ. ಈ ರೀತಿಯಾಗಿ ತಾವು ಎಲ್ಲ ರೀತಿಯಾಗಿರತಕ್ಕಂತಹ ವ್ಯವಸ್ಥೆಗಳನ್ನು ಹೇಳ್ತಾರೆ. ತದನಂತರದಲ್ಲಿ ಈ ಸಂಸಾರ ಕಾಲದಲ್ಲಿ ಸಕಲ ಗುಣಗಳಲ್ಲಿ ಕೂಡ ಶ್ರೇಷ್ಠರಾಗಿದ್ದಾರೆ. ನಿತ್ಯ ಮುಕ್ತನಾಗಿರತಕ್ಕಂತಹ ವಿಷ್ಣು ಅವನು ಪ್ರಾಣಗಿಂತಲೂ ಉತ್ತಮ. ಯಾಕೆ? ಪ್ರಾಣದೇವರು ಲಕ್ಷ್ಮೀದೇವಿ ತಾರತಮ್ಯದಲ್ಲಿ ಹೇಳುವಾಗ ವಿಷ್ಣು ಸರ್ವೋತ್ತಮೋಥ ಪ್ರಕೃತಿರಥವಿದೆ ಪ್ರಾಣನಾಥಾವತೋಕ್ತೆ ಬ್ರಹ್ಮಾಣಿ ಭಾರತೀ ಚ ದ್ವಿಜಪಣಿ ಪವಿಳಾಷ್ಟ ಸ್ತ್ರೀಯ ಷಷ್ಠ ವಿಷ್ಣು ಅಂತ ಹೇಳ್ತಾರೆ. ಅಂದರೆ ಉತ್ತಮ ಸರ್ವೋತ್ತಮನಾಗಿರ್ತಕ್ಕಂತಹ ದೇವತೆ ಭಗವಂತ. ತದನಂತರದಲ್ಲಿ ಬರತಕ್ಕಂಥವಳು ಪ್ರಕೃತಿ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ. ಪ್ರಕೃತಿಯ ನಂತರ ಬರತಕ್ಕಂತಹ ವ್ಯವಸ್ಥೆ ಯಾರು ಅಂತ ಹೇಳಿದ್ರೆ ತಾರತಮ್ಯದಲ್ಲಿ ಗರುಡ ಬ್ರಹ್ಮವಾಯುಗಳಲ್ಲಿ ಆಗುವಾಗ ಬ್ರಹ್ಮನ ಪತ್ನಿ ಸರಸ್ವತಿಯ ನಂತರ ಅಲ್ಲಿ ವಾಯುವಿನ ಪತ್ನಿ ಭಾರತೀ ದೇವಿ. ಹೀಗೆ ಪ್ರಕೃತಿರಥವಿದೆ ಪ್ರಾಣನಾಥಾವತೋಕ್ತೆ ಬ್ರಹ್ಮಾಣಿ ಭಾರತೀ ಚ ದ್ವಿಜಪಣಿ ಪವಿಳಾಷ್ಟ ಸ್ತ್ರೀಯ ಷಷ್ಠ ವಿಷ್ಣು. ಅದರ ನಂತರದಲ್ಲಿ ದ್ವಿಜಪಣಿ ಗರುಡ ಶೇಷ ರುದ್ರ ಇವರು ಬರ್ತಾರೆ. ಹೀಗೆ ತದನಂತರದಲ್ಲಿ ಅವರವರ ಪತ್ನಿಯರು. ಹೀಗೆ ಆ ಪತ್ನಿ ವ್ಯವಸ್ಥೆಯಿಂದಾಗಿ ಅದೇ ರೀತಿಯಾಗಿ ತಾರತಮ್ಯಾನುಸಾರವಾಗಿ ಇಲ್ಲಿ ಷೋಡಶ ಕಲೆಗಳನ್ನು ಅದೇ ರೀತಿಯಾಗಿ ಅವರ ಉತ್ಪತ್ತಿ ಕ್ರಮವನ್ನು ಇಲ್ಲಿ ನಮಗೆ ಉಪನಿಷತ್ತು ಹೇಳಿದೆ. ಈ ಉತ್ಪತ್ತಿಯ ಕ್ರಮವನ್ನು ಅನುಸರಿಸಿಕೊಂಡು ಇದು ಯಾಕೆ ಹೇಳಿದ್ದು ಅಂತ ಕೇಳಿದರೆ, ಈ ದೇಹ ಉಂಟು ಅಂತಾದ ಮೇಲೆ ದೇಹಕ್ಕೆ ಮುಖ್ಯವಾಗಿ ಅದರ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳು ಬೇಕು. ಆ ದೇವತಾ ಸ್ವರೂಪವನ್ನು ನಮಗೆ ತಿಳಿಸಿಕೊಡುವುದಕ್ಕೋಸ್ಕರವಾಗಿ ತನ್ಮೂಲಕವಾಗಿ ಆ ದೇವತಾ ಅನುಸಂಧಾನವನ್ನು ಈ ದೇಹದಲ್ಲಿ ನಾವು ಮಾಡಬೇಕು. ಮಾಡುವ ಮೂಲಕವಾಗಿ ಈ ದೇಹ ಅದು ದೇವತಾ ಅನುಸಾರ, ಯಾಕೆ ತತ್ವಾಭಿಮಾನ ದೇವತೆಗಳು ಇದ್ದಾರೆ, ಅದೇ ರೀತಿಯಾಗಿ ಎಲ್ಲ ದೇವತೆಗಳು ಕೂಡ ಈ ದೇಹದಲ್ಲಿದ್ದಾರೆ. ಆ ದೇವತಾ ಅನುಸಾರವನ್ನಿಟ್ಟುಕೊಂಡು ಈ ದೇಹದಲ್ಲಿ ನಾವು ಭಗವಂತನನ್ನು ಚಿಂತನೆ ಮಾಡಬೇಕು ಎಂಬುದಾಗಿ ನಮಗೆ ಈ ಉಪನಿಷತ್ತು ಆ 6ನೆಯ ಪ್ರಶ್ನೆಯಲ್ಲಿ ಸುಕೇಶ ಅಂತ ಭಾರದ್ವಾಜರ ಮಗನಾಗಿರ್ತಕ್ಕಂತಹ ಸುಕೇಶ ಅವನು ಪಿಪ್ಪಲಾದರನ್ನು ಇಟ್ಟುಕೊಂಡು ಪಿಪ್ಪಲಾದರ ಬಳಿಗೆ ಹೋಗಿ ತಾನು ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡೆದುಕೊಳ್ತಾನೆ. ತದನಂತರದಲ್ಲಿ ಆ ನಾಮದೇವತೆಗಳು ಅದೇ ರೀತಿಯಾಗಿ ಆ ದೇವತೆಗಳು ಅದೇ ರೀತಿಯಾಗಿ ನೀರಿನ ವ್ಯವಸ್ಥೆ ಇದೆಲ್ಲವನ್ನೂ ಕೂಡ ಮುಂದಕ್ಕೆ ಹೇಳ್ತಾರೆ. ಅದನ್ನು ಮುಂದಕ್ಕೆ ಸೇರಿದಾಗ ಅಂತ ಹೇಳುವಲ್ಲಿ ಹರಿಪ್ರಿಯಂತ ಶ್ರೀಕೃಷ್ಣ ಅರ್ಪಿತಮಸ್ತು.